ಮಹಾಯೋಗಿ ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ರಾಜಕೀಯ ಗಲಾಟೆ, ಬಿಸಿ ಬಿಸಿ ಚರ್ಚೆ, ಭರ್ಜರಿ ಡೈಲಾಗ್. ಚಿಕ್ಕಬಳ್ಳಾಪುರ ಶಾಸಕ ಆವಾಜ್ ಹಾಕಿದ್ದು ಯಾರಿಗೆ? ನಿಮ್ಮಪ್ಪನ ಮನೆ ಕಾರ್ಯಕ್ರಮ ಅಲ್ಲ ಅಂದಿದ್ಯಾಕೆ ಪ್ರದೀಪ್ ಈಶ್ವರ್? ಕೈ ಶಾಸಕನ ವಿರುದ್ಧ ಮುಗಿಬಿದ್ದ ಬಿಜೆಪಿ, ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಗುಣಗಾನ ಮಾಡಬೇಡಿ, ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಂದ್ರೆ ನಾನು ಬಿಜೆಪಿ ಸಂಸದಲ್ಲಿ ಗುಣಗಾನ ಮಾಡಬೇಡಿ, ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ಮನಲ್ನಿ ಎವುಡ್ರ ಆಪೇದಿ ಬುಜ್ಜಿ, ಈ ರೀತಿ ಡೈಲಾಗ್ ಹೊಡೆದು ವಿಪಕ್ಷಗಳಿಗೆ ಕೌಂಟರ್ ಕೊಡ್ತಾ ಇದ್ದ ಶಾಸಕ ಈಗ ನಿಜವಾಗಿಯೂ ತಮ್ಮನ್ನ ಹಿಡಿಯೋರೇ ಇಲ್ಲ, ತಡೆಯೋರೇ ಇಲ್ಲ ಅನ್ನೋ ತರ ನಡೆದುಕೊಳ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಗುಣಗಾನ ಮಾಡೋ ಪ್ರದೀಪ್ ಈಶ್ವರ್ ಈಗ ಮಹಾಯೋಗಿಗಳ ಕಾರ್ಯಕ್ರಮದಲ್ಲಿ ನಾಲಿಗೆ ಹರಿಬಿಟ್ಟು ಟೀಕೆಗೆ ಗುರಿಯಾಗಿದ್ದಾರೆ. ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ಕೈ ಶಾಸಕನ ಅತಿರೇಕ, ಎದ್ವಾ ತದ್ವಾ ಮಾತು, ಕಾರ್ಯಕ್ರಮದಿಂದಲೇ ವಾಕೌಟ್. ಸರ್ಕಾರದ ಸಮರ್ಥನೆಗೆ ಹೋಗಿ ಎಡವಟ್ಟು ಮಾಡಿಕೊಂಡ್ರ ಈಶ್ವರ್. ಎಸ್, ಕೈವಾರ ತಾತಯ್ಯನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚಿಲ್ಲರೆ ರಾಜಕೀಯ ನಡೆದಿದೆ. ಅದು ಸಹ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಂದ. ಯಾರನ್ನೋ ಮೆಚ್ಚಿಸೋ ಭರದಲ್ಲಿ ಅತಿರೇಕದ ಮಾತುಗಳನ್ನಾಡಿದ ಈಶ್ವರ್ ಈಗ ಭಾರೀ ಟೀಕೆಗೆ ಗುರಿಯಾಗಿದ್ದಾರೆ. ನಿನಗೆ ಇದೆಲ್ಲ ಬೇಕಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಡೈಲಾಗ್ಗಳಿಂದಲೇ ಗಮನ ಸೆಳೆದು ಜನರಿಂದ ಚಪ್ಪಾಳೆ ಗಿಟ್ಟಿಸೋ ಪ್ರದೀಪ್ ಈಶ್ವರ್ ಈಗ ತನ್ನ ಡೈಲಾಗ್ನಿಂದಲೇ ಜನರಿಂದ ಟೀಕೆಗೆ ಗುರಿಯಾಗಿದ್ದಾರೆ. ಮನಲ್ನೆ ಎವುಡ್ರ ಆಪೇದಿ ಬುಜಿ ಅಂತ ಇದ್ದ ಈಶ್ವರ್ ನಡೀತಾ ಇದ್ದ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟು ಹೋಗಿದ್ದಾರೆ. ಮಹಾಯೋಗಿ ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಂತೆ ಮಾತಾಡಿ ಜನಾಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಎಸ್, ಪ್ರದೀಪ್ ಈಶ್ವರ್ ಈಗ ಎಡವಟ್ಟು ಈಶ್ವರ್ ಆಗಿದ್ದಾರೆ. ಮಾತಿನ ಭರದಲ್ಲಿ ಪದೇ ಪದೇ ಎಡವಟ್ಟು ಮಾಡಿಕೊಳ್ತಾ ಇದ್ದಾರೆ. ಇರೋ ಬರೋದನ್ನೆಲ್ಲ ತಮ್ಮ ತಲೆ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ಅವರನ್ನ ಇತ್ತೀಚೆಗೆ ನೋಡಿದವರೆಲ್ಲ ಯಾಕಪ್ಪ ಈಶ್ವರ್ ಅಂತ ಕೇಳೋ ಮಟ್ಟಕ್ಕೆ ಅವರು ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ಈಗಂತೂ ತಾತಯ್ಯನ ಮುಂದೆಯೇ ತಕರಾರು ತೆಗೆದು ತಾತಯ್ಯನ ಭಕ್ತರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ಬಂದಿದ್ದವರೆಲ್ಲ ತಾತಯ್ಯನ ಮೇಲೆ ಭಕ್ತಿ ತೋರಿಸ್ತಾ ಇದ್ರೆ, ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ತನ್ನ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಪರ ಭಕ್ತಿ ತೋರಿಸಲು ಮುಂದಾಗಿ ಅಲ್ಲಿದ್ದವರ ಆಕ್ರೋಶಕ್ಕೆ ಕಾರಣವಾದ್ರು. ಅವರ ಅತಿರೇಕದ ವರ್ತನೆ ಅಲ್ಲಿದ್ದ ಬಿಜೆಪಿ ಕಾರ್ಯಕರ್ತರನ್ನೂ ಕೆರಳಿಸಿ ಕೆಲಕಾಲ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣ ಉಂಟಾಗುವಂತೆ ಮಾಡಿತ್ತು. ಅಸಲಿಗೆ ಅದೊಂದು ಧಾರ್ಮಿಕ ಕಾರ್ಯಕ್ರಮ. ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಜಯಂತಿ ಅಂಗವಾಗಿ ನಡೆದ ಸಮಾರಂಭ. ಆದರೆ ಅಲ್ಲಿ ಮೇಳೈಸಿದ್ದು ರಾಜಕೀಯ ಮೇಲಾಟ, ಅಬ್ಬರದ ಭಾಷಣ, ಕಾರ್ಯಕ್ರಮ ನಿಮ್ಮಿಂದಲ್ಲ ಎನ್ನುವ ಆಕ್ರೋಶದ ಮಾತು. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮ ದಿಕ್ಕು ತಪ್ಪುವುದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಇಬ್ಬರೂ ಕಾರಣರಾದ್ರು. ಮಹಾನ್ ಸಂತ ಕೈವಾರ ತಾತಯ್ಯನವರ ಸೇವೆಯನ್ನ ಸ್ಮರಿಸುವ ಬದಲು ಈ ರಾಜಕೀಯ ಕಚ್ಚಾಟಗಳನ್ನ ಮಾಡಿಕೊಂಡ್ರು. ಈ ಜಗಳವನ್ನ ನೋಡಿ ಭಕ್ತರು ಮತ್ತು ಬಲಿಜ ಸಮುದಾಯದ ನಾಯಕರು ಬೇಸರ ಮಾಡಿಕೊಳ್ಳುವಂತಾಯಿತು. ತಾತಯ್ಯನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ತಕರಾರೇನು? ಕಾರ್ಯಕ್ರಮದಲ್ಲಿ ಕೆರಳಿದ್ದೇಕೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್?
ಅದು ಸರ್ಕಾರ ಆಯೋಜಿಸಿದ್ದ ಕೈವಾರ ತಾತಯ್ಯನವರ ಸ್ಮರಣೆ ಕಾರ್ಯಕ್ರಮ. ಆದರೆ ಅಲ್ಲಿ ತಾತಯ್ಯನ ಸ್ಮರಣೆಗಿಂತ ಪ್ರದೀಪ್ ಈಶ್ವರ್ ಕಿಡಿ ನುಡಿಗಳೇ ಜಾಸ್ತಿ ಆಗಿದ್ದು. ಅವರು ಸರ್ಕಾರ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ, ಬಿಜೆಪಿಯನ್ನ ಟೀಕಿಸೋ ಭರದಲ್ಲಿ ಹದ್ದು ಮೀರಿ ಒಂದಷ್ಟು ಮಾತುಗಳನ್ನ ಮಾತಾಡಿದ್ರು. ಅಸಲಿಗೆ ಅಲ್ಲಿ ಏನೆಲ್ಲ ನಡೀತು ಅಂತ ನೀವೇ ನೋಡಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಮ್ಮೊಬ್ಬನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಹೇಳಿ ಸರ್, ಗುಣಗಾನ ಮಾಡಬೇಡಿ. ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ನೋಡಿ, ಪ್ರದೀಪ್ ಈಶ್ವರ್ ಎಷ್ಟೊಂದು ಆಕ್ರೋಶಗೊಂಡು ಮಾತಾಡ್ತಾ ಇದ್ದಾರೆ ನೋಡಿ. ಇದೇನು ದೇವರ ಕಾರ್ಯಕ್ರಮನ ಅಥವಾ ರಾಜಕೀಯ ಕಚ್ಚಾಟದ ವೇದಿಕೆನ ಅಂತ ಅನುಮಾನ ಪಡೋ ರೀತಿ ಮಾತಾಡಿದ್ದಾರೆ. ಸರ್ಕಾರ ನಮ್ದು, ನಾವೇ ಅಧಿಕಾರದಲ್ಲಿರೋದು ಅನ್ನೋ ದರ್ಪದಲ್ಲಿ ಪ್ರದೀಪ್ ಈಶ್ವರ್ ಡೈಲಾಗ್ ಹೊಡೆದಿದ್ದು. ಅವರ ಆ ಮಾತುಗಳಿಗೆ ವೇದಿಕೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್, ಇದು ನಿಮ್ಮಪ್ಪನ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿದಾಗಲೇ ಅಲ್ಲಿದ್ದವರು ಅವರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ದೇವರ ಕಾರ್ಯಕ್ರಮ ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಆದರೂ ಆಕ್ರೋಶ ಕಡಿಮೆ ಮಾಡಿಕೊಳ್ಳದ ಪ್ರದೀಪ್ ಈಶ್ವರ್, ನೀವು ಬಿಜೆಪಿ ಬಗ್ಗೆ ಗುಣಗಾನ ಮಾಡಿದ್ರೆ ನಾನು ಕಾಂಗ್ರೆಸ್ ಗುಣಗಾನ ಮಾಡಬೇಕಾಗತ್ತೆ, ಇದು ನಮ್ಮ ಸರ್ಕಾರ ಅಂತ ಸದ್ದು ಮಾಡಿದ್ರು. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಮ್ಮೊಬ್ಬನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ಇವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಂದ್ರೆ ಇಟ್ಸ್ ನಾಟ್ ಅ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ಇಟ್ಸ್ ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಪ್ರದೀಪ್ ಈಶ್ವರ್, ಇದು ಸಿದ್ದರಾಮಯ್ಯನ ಕಾರ್ಯಕ್ರಮ, ಬಾಯಿ ಮುಚ್ಕೊಳ್ಳಿ ಅಂತ ಗುಡುಗಿದ್ರು. ಈ ವೇಳೆ ಅಲ್ಲೇ ಇದ್ದವರೊಬ್ಬರು ಇದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಅಲ್ಲಿ ನೆರೆದಿದ್ದ ಜನರೆಲ್ಲ ಪ್ರದೀಪ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದು ಕೈವಾರ ತಾತಯ್ಯನ ಕಾರ್ಯಕ್ರಮ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. Are you making it ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಮ್ಮೊಬ್ಬನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕುತ್ಕೊಳ್ಳಿ ಸರ್. ಇನ್ನು ವೇದಿಕೆಯಲ್ಲೇ ಇದ್ದ ಸಂಸದ ಪಿಸಿ ಮೋಹನ್ ನಂತರ ಪ್ರದೀಪ್ ಈಶ್ವರ್ ಅವರನ್ನ ತರಾಟೆ ತೆಗೆದುಕೊಂಡ್ರು. ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಕಾರ್ಯಕ್ರಮ ಅಂದ್ರೆ ನಾನು ಬಿಜೆಪಿ ಸಂಸದ, ನಾವು ಇಲ್ಲಿ ಇರಬೇಕಾ ಬೇಡವಾ, ಇಲ್ಲಿ ಇರಬಾರ್ದಾ ಹೇಳಿಬಿಡ್ರಿ ಅಂತ ಜೋರು ಧ್ವನಿ ಮಾಡಿ ಅಬ್ಬರಿಸಿದ್ರು. ಉತ್ಸಾಹ ಇದೆ, ಒಳ್ಳೆದೆ. ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಂದ್ರೆ ನಾನು ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ ಸರ್? ಅದನ್ನು ಕೈವಾರ ತಾತಯ್ಯ ಕಾರ್ಯಕ್ರಮವನ್ನ ಜಾರಿಗೆ ತಂದವರು ಬಸವರಾಜ ಬೊಮ್ಮಾಯಿ ಎನ್ನುವುದು ನೆನಪಿರಲಿ. ಬಲಿಜ ಸಮುದಾಯಕ್ಕೆ ಬೇಕಾಗಿದ್ದನ್ನ ಮಾಡಿದ್ದು ಬಿಜೆಪಿ ಎಂದು ಹೇಳಿದಾಗ ಪ್ರದೀಪ್ ಈಶ್ವರ್ ಕಾರ್ಯಕ್ರಮದಿಂದಲೇ ಎದ್ದು ಹೊರನಡೆದರು. ಇದಾದ ನಂತರ ನಡೆದ ವಿದ್ಯಮಾನಕ್ಕೆ ಪಿಸಿ ಮೋಹನ್ ಸಮುದಾಯದ ಕ್ಷಮೆಯನ್ನು ಯಾಚಿಸಿದರು. ಗಲಾಟೆ ಶುರುವಾಗಿದ್ದು ಹೇಗೆ? ಆ ಕಾರ್ಯಕ್ರಮದಲ್ಲಿ ಮೊದಲು ಬಲಿಜ ಸಂಘ ಒಕ್ಕೂಟದ ಅಧ್ಯಕ್ಷ ಟಿ ವೇಣುಗೋಪಾಲ್ ಉಪನ್ಯಾಸವನ್ನ ನೀಡ್ತಾ ಮೋದಿಯವರನ್ನ ಹೊಗಳಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀಕೃಷ್ಣನ ಅವತಾರ ಅಂತ ಹೇಳಿದ್ರು. ಇದು ಅಲ್ಲಿದ್ದ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಪಥ್ಯವಾದಂತೆ ಕಾಣಲಿಲ್ಲ. ಇದಾದ ನಂತರ ಮಾತನಾಡಿದ ಪ್ರದೀಪ್ ಈಶ್ವರ್, ನನ್ನ ಹೃದಯದಲ್ಲಿ ಶ್ರೀರಾಮಚಂದ್ರನೂ ಇದ್ದಾರೆ, ಸಿದ್ದರಾಮಯ್ಯನವರೂ ಇದ್ದಾರೆ ಅಂತ ಹೇಳಿದ್ರು. ಆಗ ಸಭಿಕರೊಬ್ಬರು ಎದ್ದು ನಿಮ್ಮ ಹೃದಯದಲ್ಲಿ ಕೈವಾರ ತಾತಯ್ಯ ಇಲ್ಲವೇ ಅಂತ ಪ್ರಶ್ನಿಸಿದ್ರು. ಮತ್ತೊಬ್ಬ ವ್ಯಕ್ತಿ ನೀವು ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ರು.
ಈ ವೇಳೆ ಆಕ್ರೋಶಗೊಂಡ ಪ್ರದೀಪ್ ಈಶ್ವರ್ ಇದನ್ನ ಬಿಜೆಪಿ ಕಾರ್ಯಕ್ರಮ ಎಂದುಕೊಂಡಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಆಡಿದ ಮಾತುಗಳು ಈಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿವೆ. ಆದರೆ ದೇವರ ಕಾರ್ಯಕ್ರಮದಲ್ಲಿ ರಾಜಕೀಯ ಶುರು ಮಾಡಿದ್ದು ಬಲಿಜ ಸಂಘ ಒಕ್ಕೂಟದ ಅಧ್ಯಕ್ಷ. ಇವರು ಮೋದಿಯನ್ನ ಕಲಿಯುಗದ ದೇವರು ಅಂತ ಹೇಳಿದ್ರು. ಯಾವಾಗೆಲ್ಲ ಜನರಿಗೆ ತೊಂದರೆ ಆಗುತ್ತೋ ಅವಾಗೆಲ್ಲ ದೇವರು ಅವತಾರ ತಾಳುತ್ತಾನೆ. ಅದೇ ರೀತಿ ಈಗ ನರೇಂದ್ರ ಮೋದಿ ಅವತಾರ ತಾಳಿದ್ದಾರೆ. ಅವರು ಶ್ರೀಕೃಷ್ಣನ ಅವತಾರ ಅಂತ ಗುಣಗಾನ ಮಾಡಿದ್ರು. ಇದು ಪ್ರದೀಪ್ ಈಶ್ವರ್ ಅವರನ್ನ ರೊಚ್ಚಿಗೀಳಿಸಿತ್ತು. ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇರೋದು ಸರ್ಕಾರ, ಆದರೆ ಇವರು ಬಿಜೆಪಿ ಗುಣಗಾನ ಮಾಡ್ತಾ ಇದ್ದಾರಲ್ಲ ಅಂತ ಪ್ರದೀಪ್ ಆಕ್ರೋಶಗೊಂಡ್ರು. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ ಇಲ್ಲಿ. ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ ಸುಮ್ಮನೆ, ನಡೀರಿ ನಡೀರಿ, ಕುತ್ಕೊಳ್ಳಿ ಸುಮ್ಮನೆ, ನೋಡಿ ಕುತ್ಕೊಳ್ಳಿ. ದಯವಿಟ್ಟು ಎಲ್ಲ ಯಾವ ಪಕ್ಷ ಇಲ್ಲ, ಕುತ್ಕೊಳ್ಳಿ ಇಲ್ಲಿ. ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡ್ಬೇಕಾಗ್ತದೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ. ನನ್ನ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ, ಸಿದ್ದರಾಮಯ್ಯನೂ ಇದ್ದಾನೆ ಅಂತ ಪ್ರದೀಪ್ ಈಶ್ವರ್ ಡೈಲಾಗ್ ಹೊಡೆದ್ರು. ಅದಕ್ಕೆ ಸಭೆಯಲ್ಲಿದ್ದ ಒಬ್ಬ ವ್ಯಕ್ತಿ ನಿಮ್ಮ ಎದೆಯಲ್ಲಿ ಕೈವಾರ ತಾತಯ್ಯ ಇಲ್ಲ ಹಾಗಾದ್ರೆ ಅಂತ ಟಕ್ಕರ್ ಕೊಟ್ಟ. ಅದಕ್ಕೆ ಉತ್ತರಿಸಿದ ಪ್ರದೀಪ್ ಈಶ್ವರ್, ನಾನೇ ಕೈವಾರ ತಾತಯ್ಯ, ನೀವೂ ಕೈವಾರ ತಾತಯ್ಯ, ಜೊತೆಗೆ ಸಮುದಾಯದ ಎಲ್ಲರೂ ಕೈವಾರ ತಾತಯ್ಯನೇ. ಬಲಿಜ ಸಮುದಾಯವನ್ನ ಪ್ರವರ್ಗ 2A ಸೇರಿಸಬೇಕು. ನಮ್ಮ ಸಮುದಾಯದವರು ಹೆಚ್ಚಿನವರು ಶಿಕ್ಷಣ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ. ಅವರು ಸಮುದಾಯದ 2 ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸೀಟನ್ನ ಮೀಸಲಿಡಬೇಕು ಅಂತ ಹೇಳಿದ್ರು. ಪ್ರದೀಪ್ ಈಶ್ವರ್ ಈ ರೀತಿ ಹೇಳಿದ್ದೇ ತಡ ಅಲ್ಲಿದ್ದ ಮತ್ತೊಬ್ಬ ಎದ್ದು ನಿಂತು, ನೀವು ವೇದಿಕೆಯಲ್ಲಿ ಸುಮ್ಮನೆ ಭಾಷಣವನ್ನ ಮಾಡುತ್ತೀರಿ. ಗ್ರೈನ್ ಮರ್ಚೆಂಟ್ ಚುನಾವಣೆಯಲ್ಲಿ ನೀವು ಮಾಡಿದ್ದೇನು? ನನ್ನ ವಿರುದ್ಧ ಬಲಿಜ ಸಮುದಾಯದವರನ್ನೇ ನಿಲ್ಲಿಸಿ ನನ್ನನ್ನೇ ಸೋಲಿಸುವಂತೆ ಮಾಡಿಲ್ಲವೇ ಅಂತ ಆಕ್ರೋಶ ಹೊರಹಾಕಿದ್ರು. ಇದು ವಾಗ್ಯುದ್ಧಕ್ಕೆ ಕಾರಣವಾಯಿತು. ಆಗ ಸಿಟ್ಟಾದ ಪ್ರದೀಪ್ ಈಶ್ವರ್, ನೀವು ಇಲ್ಲಿ ಸಮುದಾಯವನ್ನ ಒಡೆಯಲು ಬಂದಿದ್ದೀರಾ? ಇದು ಬಿಜೆಪಿ ಕಾರ್ಯಕ್ರಮನ? ಇದು ಸಿದ್ದರಾಮಯ್ಯನವರ ಕಾರ್ಯಕ್ರಮ, ನಿಮ್ಮಪ್ಪನ ಕಾರ್ಯಕ್ರಮ ಅಲ್ಲ ಎಂದು ಕೂಗಾಡಿದ್ರು. ಆಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಸದಸ್ಯ PC ಮೋಹನ್ ಎದ್ದು ನಿಂತು, ಇದು ಸಿದ್ದರಾಮಯ್ಯನವರ ಕಾರ್ಯಕ್ರಮವಾದ್ರೆ ನಾನು ಇಲ್ಲಿ ಇರಬೇಕಾ ಅಂತ ಪ್ರಶ್ನಿಸಿದ್ರು. ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸರ್ ದಯವಿಟ್ಟು ಸರ್ ಪ್ಲೀಸ್ ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ ಇಲ್ಲಿ. ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಒಳ್ಳೆದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್ ಅದನ್ನ ಪ್ರದೀಪ್ ಈಶ್ವರ್ ಗರಂ ಆಗ್ತಾ ಇದ್ದಂತೆ ಸೀದಾ ಮೈಕ್ ಬಳಿ ಹೋದ ಸಂಸದ PC ಮೋಹನ್, ಇದು ಸಿದ್ದರಾಮಯ್ಯ ಕಾರ್ಯಕ್ರಮ ಆದ್ರೆ ಮತ್ತೆ ನಾವ್ಯಾಕಿಲ್ಲಿ, ನಾವು ಹೊರಗೆ ಹೋಗೋದಾ ಅಂತ ಕೌಂಟರ್ ಕೊಟ್ರು. ಆದರೆ ಪ್ರದೀಪ್ ಈಶ್ವರ್, ಅದು ಆಗಲ್ಲ ಸಾರ್ ಅಂತ ಹೇಳ್ತಾ ಇದ್ರು. PC ಮೋಹನ್, ನಾವು ಇರಬೇಕಾ ಅಂತ ಜೋರಾಗಿ ಗದರಿಸಿದ್ರು. ಅಲ್ಲಿದ್ದ ಜನರೆಲ್ಲ PC ಮೋಹನ್ಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಅಲ್ಲಿ ಕಾಂಗ್ರೆಸ್ಗೆ ಮತ್ತು ತಮಗೆ ಮರ್ಯಾದೆ ಸಿಗ್ತಾ ಇಲ್ಲ ಅನ್ನೋದನ್ನ ಅರಿತುಕೊಂಡ ಪ್ರದೀಪ್ ಈಶ್ವರ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಅಲ್ಲಿಂದ ಹೊರ ನಡೆದ ನಂತರವೂ ಅವರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗಿದ್ದು, ಪ್ರದೀಪ್ ಈಶ್ವರ್ ಆ ರೀತಿ ಮಾತಾಡಿದ್ದು ಸರಿಯಲ್ಲ, ಅವರು ಈ ಕಾರ್ಯಕ್ರಮ ನಿಮ್ಮ ಅಪ್ಪಂದ ಅಂತ ಮಾತಾಡಬಾರದಿತ್ತು,
ಅವರು ಕ್ಷಮೆ ಕೇಳಬೇಕು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾದವು. ಪ್ರದೀಪ್ ಈಶ್ವರ್ ಹೋದ ಬಳಿಕ ಅಲ್ಲೇ ಇದ್ದ ಸಂಸದ ಪಿಸಿ ಮೋಹನ್ ಅಲ್ಲಿ ನಡೆದ ವಿದ್ಯಮಾನಕ್ಕೆ ಅಲ್ಲಿದ್ದ ಜನರ ಬಳಿ ಕ್ಷಮೆ ಕೇಳಿದ್ರು. ಪ್ರದೀಪ್ ಈಶ್ವರ್ ಈ ಹಿಂದೆ ಮಾತಾಡಿದಾಗೆಲ್ಲ ಅವರ ಮಾತುಗಳಿಗೆ ಶಿಳ್ಳೆ ಚಪ್ಪಾಳೆ ಬರ್ತಾ ಇತ್ತು. ಆದರೆ ಅವರದ್ದೇ ಸಮುದಾಯದವರು ಇದ್ದ ಕಾರ್ಯಕ್ರಮದಲ್ಲಿ ಅವರಿಗೆ ಶಿಳ್ಳೆ ಚಪ್ಪಾಳೆ ಇರಲಿ, ಅವರ ವಿರುದ್ಧವೇ ಘೋಷಣೆಗಳನ್ನು ಕೂಗಲಾಗಿದೆ. ಪ್ರದೀಪ್ ಈಶ್ವರ್ ತಮ್ಮ ಪಕ್ಷದ ಪರ ಮಾತಾಡಿದ ಸಮುದಾಯದವರಿಗೆ ಆವಾಜ್ ಹಾಕಿದ್ದಕ್ಕೆ ಈಗ ಅವರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರನ್ನ ಕಾರ್ಯಕ್ರಮಕ್ಕೆ ಕರೆಸಲೇಬಾರದಿತ್ತು. ಅವರು ಈ ಘಟನೆ ಬಗ್ಗೆ ಕ್ಷಮೆ ಕೇಳಬೇಕು ಅನ್ನೋ ಒತ್ತಾಯಗಳು ಕೇಳಿಬಂದಿವೆ. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡೋಕ್ಕಾಗಲ್ಲ, ಬರ್ದಿಟ್ಕೋ. ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ, ಮಾತಾಡಿರಲ್ಲ, ಹೆಂಗಿದ್ದೀರಣ ಅಂತ ಕೇಳಿರಲ್ಲ. ಸರ್, ಕಣ್ಣೀರು ಹಾಕಿದಾಗ ಸಿಂಪತಿ ಬರೋದು ನೀವು ಎದುರುಗಡೆ ಇರೋರ್ಗೆ ಏನಾದರೂ ಮಾಡಿದಾಗ. ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ. ಸಿನಿಮಾ ಹೀರೋಗಳು ಅಷ್ಟೊಂದು ಡೈಲಾಗ್ ಹೊಡೆಯಲ್ಲ, ದೊಡ್ಡ ನಾಯಕರಿಗೂ ಅಷ್ಟೊಂದು ಶಿಳ್ಳೆ ಚಪ್ಪಾಳೆ ಸಿಕ್ಕಲ್ಲ. ಆದರೆ ಪ್ರದೀಪ್ ಈಶ್ವರ್ಗೆ ಮಾತ್ರ ಅದೆಲ್ಲವೂ ಸಾಧ್ಯ. ಡೈಲಾಗ್ ಮೂಲಕವೇ ಕೋಟೆ ಕಟ್ಟೋ ಪ್ರದೀಪ್ ಈಶ್ವರ್ ಪ್ರತಿ ಮಾತನ್ನು ಡೈಲಾಗ್ ರೀತಿಯೇ ಹೇಳಿ ಫೇಮಸ್ ಆದವರು. ಆದರೆ ಈಗ ಅವರ ಡೈಲಾಗ್ಗಳೇ ಅವರಿಗೆ ಸಂಕಷ್ಟವನ್ನ ತಂದೊಡ್ತಾ ಇವೆ. ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದ್ದೇಕೆ? ಮಾತುಗಾರ ಶಾಸಕನಿಗೆ ತನ್ನ ಮಾತಿನಿಂದಲೇ ಸಂಕಷ್ಟ. ತನ್ನದೇ ಸಮುದಾಯದ ಆಕ್ರೋಶಕ್ಕೆ ಗುರಿಯಾದ್ರ ಪ್ರದೀಪ್ ಈಶ್ವರ್ ಈಗ ಯಾಕಾದ್ರೂ ಆ ಕಾರ್ಯಕ್ರಮಕ್ಕೆ ಹೋದ್ನಪ್ಪ ಅಂತ ಅಂದುಕೊಳ್ಳೋ ರೀತಿಯಾಗಿದೆ. ಒಂದು ಕಡೆ ಕಾರ್ಯಕ್ರಮದಲ್ಲಿ ಅವಮಾನ ಆಗಿದ್ರೆ, ಈಗ ಕಾರ್ಯಕ್ರಮದಲ್ಲಿ ಅವರು ಆಡಿದ ಮಾತುಗಳಿಗಾಗಿ ಒಂದು ಕಡೆ ಸಮುದಾಯ, ಮತ್ತೊಂದು ಕಡೆ ವಿಪಕ್ಷಗಳು ಪ್ರದೀಪ್ ಈಶ್ವರ್ ವಿರುದ್ಧ ಮುಗಿಬಿದ್ದಿವೆ. ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಆಡಿದ ಮಾತುಗಳು ಈಗ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸರ್, ದಯವಿಟ್ಟು ಸರ್, ಪ್ಲೀಸ್ ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್. ಪ್ರದೀಪ್ ಈಶ್ವರ್ ಗುಂಡಾ ರೀತಿ ವರ್ತಿಸಿದ್ದಾರೆ. ನಿನ್ನೆ ಜಯಂತಿ ನಡೆಯುವಾಗ ಪ್ರದೀಪ್ ಈಶ್ವರ್ ನನ್ನ ಸರ್ಕಾರ, ನನ್ನ ಕಾರ್ಯಕ್ರಮ ಅಂತ ಮಾತಾಡ್ತಿದ್ರು. ಯಾವಾಗ ಅವರು ಲಕ್ಷ್ಮಣ ರೇಖೆ ದಾಟಿದ್ರು ಆವಾಗ ನಾನು ಪ್ರಶ್ನೆ ಮಾಡಿದೆ, ಹಿಂದಿನ ಸರ್ಕಾರದಿಂದ ಜಯಂತಿಯ ಕೊಡುಗೆ ಬಗ್ಗೆ ಮಾತಾಡಿದ್ರೆ ಪ್ರದೀಪ್ ಈಶ್ವರ್ಗೆ ಏನು ಹೊಟ್ಟೆ ಉರಿ? ಜಯಂತಿ ಶುರು ಮಾಡಿಸಿದ್ದು ಬಿಜೆಪಿ ಸರ್ಕಾರ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಮಾಡೋ ಮೂಲಕ ಕೈ ಶಾಸಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇವರ ಒಂದು ಟರ್ಮ್ ಬಂದಾಗ ಭಾಷಣ ಮಾಡ್ತಿದ್ದಾಗ ಯಾರೆಲ್ಲ ಬಿಜೆಪಿನ ಗುಣಗಾನ ಮಾಡ್ತಾ ಇದ್ದೀರಾ, ಅದಾದ್ಮೇಲೆ ಯಾರಪ್ಪಂದು ಇದು ಸಿದ್ದರಾಮಯ್ಯನ ಸರ್ಕಾರ, ಇದು ನನ್ನ ಸರ್ಕಾರ, ಅದು ಇದು ಅಂತ ಹೇಳಿ ಎಲ್ಲ ಮಾತಾಡಕ್ಕೆ ಶುರು ಮಾಡಿದ್ರು. ಜನ ಕೂಡ ಅಲ್ಲಿ ಸಭಿಕರು ಕೂಡ ಒಂದು ಸ್ವಲ್ಪ ಆಕ್ರೋಶಗೊಂಡ್ರು. ಯಾಕೆ ಈ ತರ ಈ ಟೋನಲ್ಲಿ ಮಾತಾಡ್ತಾ ಇದ್ದಾರೆ? ಇದೊಂದು ತಾತಯ್ಯನವರ ಜಯಂತಿಯಲ್ಲಿ ಇಡೀ ಸಮುದಾಯ ಬಹಳ ಸಂತೋಷದಿಂದ ಇರೋ ಟೈಮಲ್ಲಿ ನೀವ್ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀರಾ ಅಂತೇಳಿ ಜನ ಕೂಡ ಕೂಗಕ್ಕೆ ಶುರು ಮಾಡಿದ್ರು. ಅವರು ಯಾವಾಗ ಅವರು ಒಂದು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ರು, ನಾನು ಮಧ್ಯದಲ್ಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂತು. ನಾನು ಹೇಳಿದೆ, ನಾನು ಬಿಜೆಪಿಯ ಸಂಸದನಾಗಿ ಇಲ್ಲಿ ಕೂತಿದ್ದೀನಿ, ನಾನು ಕೂತ್ಕೋಬೇಕಾ ಬೇಡವಪ್ಪ ಅಂತ ಹೇಳಿದೆ. ಸಣ್ಣದಾಗಿ ಯಾವಾಗೋ ಮಾತಾಡಿದಾಗ, ಯಾರೋ ಭಾಷಣ ಮಾಡಿದಾಗ, ಯಾರೋ ಮಾಡಿದಾಗ, ಇಲ್ಲ ಎದುರುಗಡೆ ಇರೋರು ಇದನ್ನ ಮಾಡಿರೋದು ಯಾರು ಅಂತ ಹೇಳಿದಾಗ ಒಂದು ಗುಣಗಾನ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಸಂಸದ ಪಿಸಿ ಮೋಹನ್ ವೇದಿಕೆಯಲ್ಲೇ ಪ್ರದೀಪ್ ಈಶ್ವರ್ ವಿರುದ್ಧ ಗರಂ ಆಗಿದ್ರು. ಅನಂತರ ಈಗ ಅಲ್ಲಿ ನಡೆದಿದ್ದು ಏನು ಅನ್ನೋದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ಟ್ವೀಟ್ ಮಾಡೋ ಮೂಲಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಟ್ಟಿದೆ. ಆಕ್ಸಿಡೆಂಟಲ್ ಎಂಎಲ್ಎ ಪ್ರದೀಪ್ ಅವರೇ, ಅಲ್ಲಿ ನಡೆಯುತ್ತಿರುವುದು ಬಿಜೆಪಿ ಕಾರ್ಯಕ್ರಮವೂ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮವೂ ಅಲ್ಲ.
ಅಲ್ಲಿ ನಡೆಯುತ್ತಿರುವುದು ಪವಾಡ ಪುರುಷ ಕೈವಾರ ತಾತಯ್ಯ ಅವರ ಜಯಂತಿ ಕಾರ್ಯಕ್ರಮ. ನಿಮಗೆ ಅಷ್ಟೊಂದು ಪ್ರಚಾರದ ಗಿಳಿದ್ರೆ ಮಜಾ ಟಾಕೀಸ್ ಅಥವಾ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಹೋಗಿ. ನಿಮ್ಮ ಪ್ರಚಾರದ ಹಪಾಹಪಿಗಾಗಿ ಪೂಜ್ಯನೀಯ ಕೈವಾರ ತಾತಯ್ಯ ಅವರ ವೇದಿಕೆಗೆ ಅವಮಾನಿಸಬೇಡಿ. ಕೈವಾರ ತಾತಯ್ಯ ಬಲಿಜ ಸಮುದಾಯದ ಮೂಲಕವೇ ಟಕ್ಕರು ಕೊಡಬೇಕು ಅಂತ ಭಾವಿಸಿರೋ ರಾಜ್ಯ ಬಿಜೆಪಿ ಪವಾಡ ಪುರುಷ ಕೈವಾರ ತಾತಯ್ಯನ ಕಾರ್ಯಕ್ರಮದಲ್ಲಿ ಪ್ರಚಾರದ ಗೀಳ್ಯಾಕೆ ಅಂತ ಟ್ವೀಟ್ ಮಾಡೋ ಮೂಲಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಟ್ಟಿದೆ. ಪ್ರದೀಪ್ ಈಶ್ವರ್ ಈ ಹಿಂದೆಲ್ಲ ಬಿಜೆಪಿ ವಿರುದ್ಧ ಡೈಲಾಗ್ ಹೊಡೆಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಕಷ್ಟು ಬಾರಿ ಬಿಜೆಪಿಗೆ ಚಾಲೆಂಜ್ ಹಾಕಿದ್ರು. ಆದರೆ ಈಗ ಬಿಜೆಪಿ ಮತ್ತು ವಿಪಕ್ಷಗಳು ಪ್ರದೀಪ್ ವಿರುದ್ಧ ಮುಗಿಬೀಳ್ತಾ ಇವೆ. ಇದೇ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹ ಮಾತಾಡಿದ್ದು, ಸರ್ಕಾರದ ದುಡ್ಡಿನಲ್ಲಿ ಮಾಡುವ ಕಾರ್ಯಕ್ರಮ ನಿಮ್ಮಪ್ಪಂದಲ್ಲ ಅನ್ನುವ ಈ ರೀತಿಯ ಭಾಷೆ ಸದ್ಯ ರಾಜಕಾರಣಕ್ಕೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಿದ್ರು. ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇದು ಮೊದಲಿದ್ದು ನಾನು ಯಾರಿಗೇ ಹೇಳೋದು, ಅದು ಸರ್ಕಾರ ಕೊಟ್ಟರೆ ಮೋದಿ ಸರ್ಕಾರ ಕೊಟ್ಟರು, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು. ಈಗ ಭಾರತ ಸರ್ಕಾರದ್ದೇನೋ ಒಂದು ಕಾರ್ಯಕ್ರಮ ಅದು ಮೋದಿ ಕಾರ್ಯಕ್ರಮ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಭಾರತ ಸರ್ಕಾರದ ಕಾರ್ಯಕ್ರಮ, ಓಕೆ, ದ್ಯಾಟ್ ಈಸ್ ಎಕ್ಸೆಪ್ಟ್. ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ದುಡ್ಡದು. ಅದರಲ್ಲಿ ಈಗ ಭಾರತ ಸರ್ಕಾರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಹೇಳಬಾರ್ದು ಅಂತಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಧನೆಗಳನ್ನು ಹೇಳಲ್ಲ ನೀವು. ಮತ್ತು ಈ ಶಬ್ದ ಏನಿದೆ ನಿಮ್ಮ ಅಪ್ಪಂದಲ್ಲ, ಈ ರೀತಿಯ ಭಾಷೆ ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ. ಸರ್ಕಾರಿ ಕಾರ್ಯಕ್ರಮ ಎಲ್ಲರದ್ದು. ಅದು ಬಿಜೆಪಿ, ಜೆಡಿಎಸ್, ಯಾವುದೇ ಕಾರ್ಯಕರ್ತರು ಇರಲಿ, ಯಾವುದೇ ಸಮುದಾಯ ಇರಲಿ, ಸರ್ಕಾರ ಅಂದ್ರೆ ಎಲ್ಲರಿಗಾಗಿಯೂ ಇರುತ್ತೆ. ಅಂತ ಸರ್ಕಾರದ ಕಾರ್ಯಕ್ರಮವನ್ನ ಶಾಸಕ ಪ್ರದೀಪ್ ಈಶ್ವರ್ ನಿಮ್ಮಪ್ಪಂದ ಅಂತ ಧಮಕಿ ಹಾಕಿದ್ದು ಸರಿಯಲ್ಲ. ಅವರು ಆಡಿದ ಮಾತುಗಳಿಗೆ ಈಗ ಅವರದ್ದೇ ಸಮುದಾಯವು ಗರಂ ಆಗಿದೆ. ಪ್ರದೀಪ್ ಈಶ್ವರ್ಗೆ ಬುದ್ಧಿ ಕಲಿಸಬೇಕು ಅಂತ ಹೇಳ್ತಾ ಇದೆ. ಪ್ರದೀಪ್ ಈಶ್ವರ್ ಈ ಮೊದಲು ಈ ರೀತಿ ಇರಲಿಲ್ಲ. ಅವರು ಮಾತುಗಳು ಅಂದ್ರೆ ಜನ ಇಷ್ಟಪಡೋರು. ಅವರು ಡೈಲಾಗ್ ಹೊಡೆದ್ರೆ ಶಿಳ್ಳೆ ಚಪ್ಪಾಳೆ ಸಿಕ್ಕೋದು. ಆದರೆ ಅವರು ಶಾಸಕರಾದ ನಂತರ ಎಲ್ಲವೂ ಬದಲಾಗಿದೆ. ಯಾರನ್ನೋ ಮೆಚ್ಚಿಸಲು, ಇನ್ಯಾರದ್ದೋ ಗಮನ ಸೆಳೆಯಲು ಪ್ರದೀಪ್ ಈಶ್ವರ್ ಅತಿರೇಕದ ಮಾತುಗಳನ್ನ ಆಡ್ತಾ ಇದ್ದು ಅದು ಅವರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಈಗಲೂ ಸಹ ಪ್ರದೀಪ್ ಆಡಿದ ಮಾತುಗಳು ಅವರ ಸಮುದಾಯದ ಜೊತೆಗೆ ಜನಾಕ್ರೋಶಕ್ಕೂ ಕಾರಣವಾಗಿದೆ.